ಒಂದು ನಮ್ಮ ಆರೋಗ್ಯ ನಮ್ಮ ಕೈಲಿರಬೇಕು, ನೆಟ್ಟಗಿರಬೇಕು, ನಾವು ತುಂಬ ಆರೋಗ್ಯವಂತರಾಗಿರಬೇಕು ಅಂದರೆ ದೇಸಿ ನಾಟಿ ಈ ಥರ ಜವಾರಿ ಫುಡ್ಗಳ ಹಿಂದೆ ನಾವೇ ಬೆನ್ನು ಬೀಳಬೇಕು. ನಾವು ಈಗ ಫ್ಯಾಷನಿಗೆ ತಿಂತಾಯಿದ್ದೀವಿ ಅಂತ ಅನಿಸ್ಬಿಡುತ್ತೆ ನನಗೆ. ಯಾಕೆಂದರೆ ಕೆಲವರೆಲ್ಲ ರೀಲ್ಸ್ ಮಾಡೋದು ನೋಡ್ತಾ ಇದ್ದಾರೆ, ರೀಲ್ಸ್ಗಾಗೆ ಅವರು ತಿನ್ನೋಗಿಂತ ಹೆಚ್ಚು ವೇಸ್ಟ್ ಮಾಡ್ತಾ ಇದ್ದಾರೇನೋ, ಫೋಟೋಗೆ ಕ್ಯಾಮ್ರಾಗಾಗೆ ವೇಸ್ಟ್ ಮಾಡ್ತಾ ಇದ್ದಾರೇನೋ ಅನಿಸುತ್ತೆ. ಅವೆಲ್ಲ ಏನಂದರೆ ನೋಡೋಕ್ಕೆ ತುಂಬ ಟೆಂಪ್ಟ್ ಆಗಿರುತ್ತೆ, ಆದರೆ ಹೊಟ್ಟೆ ಒಳಗಡೆ ಹೋದಾಗ ಅದ್ರದ್ದು ಅನುಭವಿಸೋರಿಗೆ ಗೊತ್ತಿರುತ್ತೆ. ಈ ಥರ ಕಾಳು ಕಡ್ಡಿ ನಾಟಿ ಸ್ಟೈಲಲ್ಲೇ ತಿಂತಾ ಬಂದರೆ ಅದರಲ್ಲಿ ನಮ್ಮದೇ ಬೆಳೆ ಕಾಳು ಏನೇನು ಬೆಳಿತೀವಿ, ಈ ಕಡೆ ನಮ್ಮ ಕಡೆ ಹುರುಳಿಕಾಳು ಬೆಳಿತೀವಿ, ಆ ಕಡೆ ಮಟ್ಕಿ ಕಾಳು, ಈ ಥರದ್ದೆಲ್ಲ ಕಾಳುಗಳನ್ನ ವಾರಕ್ಕೇನಿಲ್ಲ ಅಂದರೂ ಒಂದು 3 ಸಲ, ನಾನಂತೂ ಪ್ರತಿ ಒಂದು 5 ಸಲ ಆದರೂ ಒಂದು 2 ದಿನ ಸ್ಕಿಪ್ ಆಗ್ಬೋದು, ಸೊಪ್ಪು ತರಕಾರಿ ಕಾಳು ಕಡ್ಡಿನಂತೂ ತಿಂತಾನೆ ಇರ್ತೀನಿ. ಹೀಗೆ ಈ ಥರ ಕಾಳುಗಳನ್ನ ನಾವು ಹೆಚ್ಚು ತಿನ್ನೋದನ್ನ ಬೆಳೆಸ್ಕೊಂಡರೆ ಜನಗಳು ಇವಾಗ ಇವರು ಈ ಥರದ್ದೆಲ್ಲ ಮೇಳ ಮಾಡೋದು, ಕಾಳು ಸಂರಕ್ಷಣೆ ಮಾಡೋದು, ಮತ್ತು ಇವಾಗ ನಮಗೆ ಬೆಳೆ ಬರಲಿಲ್ಲ ಅಂದರೂ ಸಂರಕ್ಷಣೆ ಮಾಡಿರೋ ಕಾಳಿಂದ ನಾವು ಹೊಟ್ಟೆ ತುಂಬಿಸ್ಕೋಬೋದು. ಎಂಥ ಆಪತ್ತು ವಾರು ಏನೇ ಬಂದರೂ ಕೂಡ, ಯುದ್ಧ ಬಂದರೂ ಕೂಡ ಸಂರಕ್ಷಣೆ ಇರುವಂತಹ ಕಾಳುಗಳಿಂದ ನಮ್ಮ ಜೀವನನ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೋಬೋದು. ಈ ಥರ ಪರಿಸ್ಥಿತಿಲಿದ್ದಾಗ ನಾವು ಅದನ್ನು ತಿನ್ನೋದನ್ನು ಬೆಳೆಸ್ಕೋಬೇಕು. ಜನರು ಹೆಚ್ಚು ಫ್ಯಾಷನ್ ಫುಡ್ಗಳನ್ನ ತಿನ್ನೋದನ್ನು ಬಿಡಿ, ಆರ್ಗ್ಯಾನಿಕ್ ಫುಡ್ಗಳನ್ನ ತಿನ್ನೋದನ್ನ ಕಲೀರಿ, ಎಸ್ಪೆಷಲಿ ಕಾಳು ಕಡ್ಡಿಗಳು. ಈಗ ಇವರಿಬ್ಬರು ಹೆಣ್ಮಕ್ಳು ನೋಡಿದ್ರೆ ನಂಗೆ ಖುಷಿಯಾಗುತ್ತೆ. ಈ ಥರ ಮೇಳಕ್ಕೆ ಬಂದಾಗ ನನಗೆ ಪ್ರತಿಯೊಬ್ಬರು ಹೊಸ ಶಕ್ತಿಗಳು ಸಿಗ್ತಾರೆ. ಅವನ್ನ ಶಕ್ತಿ ಅಂತಲೇ ಹೇಳ್ತೀನಿ. 1,000 ಅಕ್ಕಿಗಳ ಮೇಲೆ ಇವರು PhD ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. 1,000 ಅಕ್ಕಿಗಳು. ಅಕ್ಕಿ ಅಂದರೆ ನಮಗೊಂದು ಯಾವುದೋ ಒಂದು 2-3 ಅಕ್ಕಿ, BT ರೈಸು, ಅದು ಯಾವುದೋ ಇನ್ನೊಂದು ರೈಸ್ ಅಷ್ಟೇ ಗೊತ್ತಿರೋ 1,000 ತಳಿ. ಇವರು ಆಲ್ರೆಡಿ ಇವಾಗ ನಿರ್ಲಕ್ಷ್ಯ ಆಗಿರುವಂಥ ಇದು ಬೇಡ, ಇದನ್ನು ಬಿಟ್ಬಿಡ್ತೀವಿ, ಕೆಲವೊಂದನ್ನ ನಾವು ಮೇವ್ಗೆ ಹಾಕ್ತೀವಿ, ಇಲ್ಲಾಂದ್ರೆ ಬಿಟ್ಬಿಡ್ತೀವಿ, ಇವೆಲ್ಲ ಆಹಾರ ಅಲ್ಲ ಅಂತ ಅದರ ಮೇಲೆ ಒಂದಷ್ಟು ಆಹಾರನ ಇವರು ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಯಂಗ್ಸ್ಟರ್ಸ್ಗಳು ಈ ಥರ ಬರ್ತಾ ಇರೋದು ನೋಡಿ. ಯಾವುದೇ ರೀಲ್ಸ್ ಮೊರೆ ಹೋಗಿಲ್ಲ, ಯಾವುದೇ ಫ್ಯಾಷನ್ ಮೊರೆ ಹೋಗಿಲ್ಲ, ಯಾವುದೇ ಬ್ರ್ಯಾಂಡ್ ಐಟಮ್ಸ್ಗೆ ಅವರು ಅಂಬಾಸಿಡರ್ ಆಗಿಲ್ಲ, ಲಿಫ್ಟಿಗೆ ತೋರಿಸಿಲ್ಲ, ಇನ್ನೇನೋ ತೋರಿಸಿಲ್ಲ. ಈ ಥರ ಕೆಲಸಗಳನ್ನ ಮಾಡ್ತಾ ಇರೋದು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಆರೋಗ್ಯ ನನ್ನದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಆರೋಗ್ಯ ನಮ್ಮ ಕೈಲಿದೆ. ಇಂಥ ಮೇಳದಲ್ಲಿ ಆರೋಗ್ಯದ ಗುಟ್ಟು ಕಾಳು ಕಡ್ಡಿಗಳಿಂದ ಅಡಗಿರುತ್ತೆ. ಅದೇ ಖುಷಿ.